ಗೊತ್ತಾಯಿತು ರ್ಯಾಪಿಡೋ ಮಾಡೋದು ಎಷ್ಟು ಕಷ್ಟ ಅಂತ. ರ್ಯಾಪಿಡೋ ಏನೋ ಆರಾಮ್ಸಾಗಿ ಆರ್ಡ್ರನ್ನ ಅಲ್ಲಿಗೆ ಹೋಗಿ ಕೊಡ್ಬೋದು. ಬಟ್ ಒಂದು ಹಲೋ ಎವ್ರಿವನ್, ನನ್ನ ಹೆಸರು ಆಕಾಶ್ ಅಂತ. ನೀವು ನೋಡ್ತಾ ಇದ್ದೀರಾ ಟಾಕ್ ವಿತ್ ತರ್ಲೆ ವ್ಲಾಗ್ಸ್. ಸೊ ನಿನ್ನೆ ಎಲ್ಲ ಮೊನ್ನೆ ಒಂದು ವೀಡಿಯೋ ಬಿಟ್ಟಿದ್ದೆ ಯೂಟ್ಯೂಬಲ್ಲಿ. ಸೊ ಹೆಂಗೆ ಅಂದರೆ ಫಸ್ಟ್ ವ್ಲಾಗ್ ಅಂತ ನನಗೆ ಅಷ್ಟೊಂದು ಗೊತ್ತಾಗಲಿಲ್ಲ ಅದರಲ್ಲಿ ಏನು ಮಾಡಬೇಕು ಎಂತ ಮಾಡಬೇಕು ಅಂತ. ಸೊ ಅದಕ್ಕೆ ಇವತ್ತು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳ್ತಾ ಇರ್ತೀನಿ. ಏನಪ್ಪ ಅಂದರೆ, ನಾನು ಒಬ್ಬ ವ್ಲಾಗರ್ ಆಗಬೇಕು. ಯೂಟ್ಯೂಬಲ್ಲಿ ವ್ಲಾಗಿಂಗ್ ಚಾನಲ್ ಇಟ್ಕೋಬೇಕು. ಈ ಚಾನಲಲ್ಲಿ ನಾನು ವ್ಲಾಗ್ನ ಮಾಡಬೇಕು. ವ್ಲಾಗಿಗೆ ಬೇಸಿಕ್ಸ್ ಏನು ಬೇಕು ಅಂದರೆ ಒಂದು ಕ್ಯಾಮ್ರಾ ಬೇಕು, ಸೆಟಪ್ ಬೇಕು, ಅಂದರೆ ವ್ಲಾಗಿಂಗ್ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೋಬೇಕು. ಸೊ ಈ ವಿಡಿಯೋಗಳಿಂದನೇ ಡೇ ಬೈ ಡೇ ಇಂಪ್ರೂವ್ ಆಯ್ತಾ ಇರ್ತೀನಿ. ಸೊ ಇದಕ್ಕೆ ನಾನೊಂದು ಕ್ಯಾಮ್ರಾ ತೊಗೊಳ್ಳೋಣ ಅಂತ ಇದ್ದೀನಿ. ಈ ಕ್ಯಾಮ್ರಾ ವ್ಲಾಗಿಂಗಿಗೆ ಸ್ಪೆಷಲ್ ಕ್ಯಾಮ್ರಾ. ಎಲ್ಲರೂ ಹೇಳ್ತಾರೆ ಇದರಲ್ಲಿ ವ್ಲಾಗ್ ಮಾಡಿದ್ರೆ ಸೂಪರಾಗಿ ಬರುತ್ತೆ ಅಂತ. ಸೊ ಇದನ್ನ ತೊಗೊಳ್ಳೋಣ, ಪರ್ಚೇಸ್ ಮಾಡೋಣ ಅಂದ್ಕೊಂಡ್ರೆ ಇದು ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ, ಆನ್ಲೈನಲ್ಲಿ ತುಂಬಾ ಜಾಸ್ತಿ ಇದೆ. 42,000 ಇದೆ ಸಮಥಿಂಗ್. ಇದನ್ನ ನಾನು ತೊಗೊಳ್ಳೋಣ ಅಂತ ಇದ್ದೀನಿ. ಅದಕ್ಕೆ ನಾನು ರ್ಯಾಪಿಡೋ ಮಾಡ್ತಾಯಿದ್ದೀನಿ. ಆ ಗಾಡಿ ನಿನ್ನೆ ಹಳೆ ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ಆ ಗಾಡೀಲಿ ಹೆಂಗೆ ಡೆಲಿವರಿ ಮಾಡಿಕೊಂಡು ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡು ತೊಗೋತೀನಿ ಅನ್ನೋದೇ ನಮ್ಮದು ಕಂಟೆಂಟ್. ಸೊ ಈ ಕಂಟೆಂಟ್ ಆದಾದಮೇಲೆ ನಂದು ಹಂಗೆ ಡೇ ಬೈ ಡೇ ಇಂಪ್ರೂವ್, ಹೆಂಗೆ ಔ ಟು ಎ ಯೂಟ್ಯೂಬರ್, ವ್ಲಾಗರ್ ಅನ್ನೋದನ್ನೇ ನಾನು ಈ ಚಾನಲಲ್ಲಿ ತೋರ್ಸೋಕ್ಕೆ ನಿಮ್ಗೆ ಇಷ್ಟಪಡ್ತಾ ಇದ್ದೀನಿ. ನಾನು ಡೈಲಿ ವ್ಲಾಗ್ ಮಾಡ್ತಾ ಇರ್ತೀನಿ. ಸೊ ನಂದು ಒಂದೇ ಮೊಬೈಲು, ಒಂದೇ ಎಡಿಟಿಂಗ್ ಮಾಡೋದು, ಅದರಲ್ಲೇ ರ್ಯಾಪಿಡೋ ಎಲ್ಲ ಮಾಡೋದು. ಸೊ ದಿನಕ್ಕೆ ಆಗಲಿಲ್ಲ ಅಂದ್ರೂ ಒನ್ ಡೇ ಬಿಟ್ಟು ವಿಡಿಯೋ ಮಾಡ್ತಾನೆ ಇರ್ತೀನಿ. ಸ್ಟಿಲ್ ವಾಚ್ ಮಾಡ್ತಾನೆ ಇರಿ. ಆಮೇಲೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರೂ ನೋಡಲಿ. ಫಸ್ಟು ಜಸ್ಟ್ ಈಗ ತಾನೇ ನನ್ನ ರ್ಯಾಪಿಡೋ ಐ ಡಿ ಕ್ರಿಯೇಟ್ ಆಗಿದೆ. ಸೊ ಇವಾಗ ನಾನು ಕೆಲಸ ಮಾಡೋಣ, ರ್ಯಾಪಿಡೋನ ಹೆಂಗೆ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಗಾಡಿನೂ ರೆಡಿ ಇದೆ. ಏನದು, ಗಾಡಿನೂ ರೆಡಿ ಇದೆ, ನಾನು ರೆಡಿ ಇದ್ದೀನಿ. ಸೊ ಕಸ್ಟಮರ್ನ ಕೊಂಡ್ಕೊಳೋಕ್ಕೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನರ್ವಸ್ ಆಯ್ತೀನಿ. ಅದಕ್ಕೆ ಸ್ವಲ್ಪ ಫುಡ್ ಬ್ಲಾಗ್ ಮಾಡೋಣ ಅಂದ್ಬಿಟ್ಟು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ಫುಡ್ ಬ್ಲಾಗ್ ಮಾಡೋಣ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ದುಡ್ಡು ಹಾಕಿದ್ದೀನಿ, 150. ಸೊ ಇವಾಗ 2-3 ಫುಡ್ ಆರ್ಡ್ರನ್ನ ಎತ್ಕೊಂಡು ಅದಾದಮೇಲೆ ಕಸ್ಟಮರ್ನ ಕೊಂಡ್ಕೊಳ್ಳೋಣ ಅಂತ ಪ್ಲ್ಯಾನಿಂಗಲ್ಲಿದ್ದೀನಿ. ಸೊ ಇವಾಗ ಫಸ್ಟ್ ಆರ್ಡ್ರ್ ಯಾವ್ದು ಬೀಳುತ್ತೆ ಅಂತ ನೋಡೋಣ ಬನ್ನಿ ಗೈಸ್. 2000 years later. ಮೀಟರ್ ಬೇಕು, ಮೀಟರ್. ನಾನು ದಾವಣಗೆರೆ ಬೆಣ್ಣೆ ದೋಸೆ ಅಂತೂ ರೆಡಿ ಆಯ್ತಾಯಿತ್ತು. ಅಲ್ಲಿ ನಾನು ಇಸ್ಕೊಳ್ಳೋಣ ಅಂತ ಈ ಹೋಟ್ಲಿಗೆ ಬಂದಿದ್ದೆ. ಅಣ್ಣ ಪ್ಯಾಕ್ ಮಾಡ್ತಾಯಿದ್ದೆ. ಸೊ ಅಲ್ಲೇ ನಿಂತಿದ್ದೆ ಗೈಸ್. 1000 years later. ಗೈಸ್ ಇದನ್ನ ನೋಡೋಂಗೆ ಫಸ್ಟ್ ಆರ್ಡ್ರ್ ಹಾಕಿದೆ, 40 ರೂಪಾಯಿ ಬಂತು. ಸೊ ಇದನ್ನಾಗಾದ್ಮೇಲೆ ನಂಗೆ ಅನಿಸ್ತು ನಾನು ಆ್ಯಕ್ಷನ್ ಕ್ಯಾಮ್ರಾ ತೊಗೋಬೇಕಾಗಿತ್ತು ಅಂತ. ಎಷ್ಟೊಂದು ಸೀನ್ ಮಿಸ್ ಆಗುತ್ತೆ ಗೈಸ್. ಇವತ್ತು ನಾನು ರ್ಯಾಪಿಡೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇವತ್ತು ಗೊತ್ತಾಯಿತು ರ್ಯಾಪಿಡೋ ಮಾಡೋದು ಎಷ್ಟು ಕಷ್ಟ ಅಂತ. ರ್ಯಾಪಿಡೋ ಏನೋ ಆರಾಮ್ಸಾಗಿ ಆರ್ಡ್ರನ್ನ ಅಲ್ಲಿಗೆ ಹೋಗಿ ಕೊಡ್ಬೋದು. ಬಟ್ ಒಂದೇ ಫೋನ್ ಇರೋದ್ರಿಂದ ನಾನು ವಿಡಿಯೋ ಮಾಡಲ ಇಲ್ಲ ರ್ಯಾಪಿಡೋ ಕೆಲಸ ಮಾಡಲ ಗೊತ್ತೇ ಆಯ್ತಲ್ಲ. ಫುಲ್ ಕನ್ಫ್ಯೂಷನ್ ಅಂದರೆ ಕನ್ಫ್ಯೂಷನ್. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಏನು ಮಾಡಲಿ ಅಂತ ಗೊತ್ತಾಯ್ತಾ ಇಲ್ಲ. ಸೊ ಅದಕ್ಕೆ ಒಂದು ಕೆಲಸ ಮಾಡೋಣ ಅಂತ ಇದ್ದೀನಿ. ಸೊ ಇನ್ಮೇಲಿಂದ ದೊಡ್ಡ ಲಾಂಗ್ ವೀಡಿಯೋಸ್ ಮಾಡೋಲ್ಲ, ಬರೀ ಶಾರ್ಟ್ ವೀಡಿಯೋಸ್ ಬೇಕಾಗಿರೋದು. ಎಷ್ಟು ಲಾಸ್ಟ್ ಸಂಪಾದನೆ ಮಾಡಿದೆ ಅಷ್ಟು ಮಾಡ್ತಾ ಇರ್ತೀನಿ. ಫುಲ್ ದುಡ್ಡು ಆದಮೇಲೆ ನಿಮಗೊಂದು ಫುಲ್ಲು ವ್ಲಾಗಿಂಗ್ ತೋರಿಸ್ತೀನಿ, ಓಕೆನಾ? ಇಲ್ಲಿ ಗಂಟ ಇದೆ ಲಾಸ್ಟು. ಆಮೇಲೆ ಇವಾಗೆಲ್ಲ ಶಾರ್ಟ್ ವೀಡಿಯೋ ಮಾಡ್ಕೊಂಡು ಹೋಗ್ತೀನಪ್ಪ. ಕಷ್ಟ ಗುರು ಹಿಂಗೆ ಮಾಡೋಕ್ಕೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.